ನೇತ್ರಾವತಿ ನದಿಯ ತಟದ ಎತ್ತರದ ಶಿಖರದಲ್ಲಿ ಅಡ್ಯಾರ್ಪದವಿನ ನೈಸರ್ಗಿಕ ಸೌಂದರ್ಯದ ನಡುವೆ ನೆಲೆಸಿರುವುದು ಶ್ರೀ ಚಂಡಿಕಾ ದುರ್ಗಾಪರಮೇಶ್ವರಿ ದೇವಸ್ಥಾನ. ಈ ಕ್ಷೇತ್ರವು ಜಗನ್ಮಾತೆಯ ಅನುಗ್ರಹದಿಂದ ಊರ ಮತ್ತು ಹೊರ ಊರ ಭಕ್ತರ ನಿತ್ಯ ಪೂಜೆಯೊಂದಿಗೆ ಧಾರ್ಮಿಕ ಹಾಗೂ ಅಭಿವೃದ್ಧಿ ಕಾರ್ಯಗಳಲ್ಲಿ ಶ್ರದ್ಧೆಯಿಂದ ಸಾಗುತ್ತಿದೆ. ಅಯ್ಯಪ್ಪ ದೇವಸ್ಥಾನ ನಿರ್ಮಾಣಕ್ಕೆ ಸ್ವರ್ಣ ಪ್ರಶ್ನೆ ಇಡಲಾದಾಗ ದೇವಿ ಚಂಡಿಕೆಯೇ ಪ್ರಧಾನ ಶಕ್ತಿ ಎಂಬ ದೈವಿಕ ಸೂಚನೆ ದೊರೆಯಿತು. ಪ್ರಾಚೀನ ಕಾಲದಿಂದಲೂ ಕಾಡು ಜನಾಂಗದವರು ಇಲ್ಲಿ ದೇವಿಯನ್ನು ಆರಾಧಿಸುತ್ತಿದ್ದರೆಂಬ ವಿಶಿಷ್ಟ ಮಾಹಿತಿಯು ಬೆಳಕಿಗೆ ಬಂತು. ಭಕ್ತರ ಸಹಕಾರದಿಂದ ಶ್ರೀಮಾತೆಗೆ ಭವ್ಯ ದೇಗುಲ ನಿರ್ಮಿಸಲಾಗಿದ್ದು, ಕ್ಷೇತ್ರದ ಧಾರ್ಮಿಕ ವಿಧಿವಿಧಾನಗಳು ಶಿಸ್ತುಬದ್ಧವಾಗಿ ನಡೆಯುತ್ತಿದೆ. ಶ್ರೀ ಕ್ಷೇತ್ರ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಡ್ಯಾರ್ಪದವು. ಇದರ ಇತಿಹಾಸ ನಾವು ಕಂಡುಕೊಳ್ಳುವುದೇನೆಂದರೆ, ಇಲ್ಲಿ ಮೊದಲು ಶ್ರೀ ಕ್ಷೇತ್ರದಲ್ಲಿ ಅಯ್ಯಪ್ಪ ಮಾಲಾಧಾರಿಗಳು ಮಾಲಾಧಾರಣೆಯನ್ನು ಮಾಡಿ ಇಲ್ಲಿ ಕಠಿಣ ವ್ರತಗಳನ್ನು ಆಚರಿಸ್ತಾ ಶಬರಿಮಲೆ ಯಾತ್ರೆಯನ್ನು ಕೂಡ ಮಾಡ್ತಾಯಿದ್ರು. ನಂತರದ ದಿನಗಳಲ್ಲಿ ಇಲ್ಲಿ ಅಯ್ಯಪ್ಪನ ಗುಡಿಯನ್ನು ನಿರ್ಮಿಸುವುದೆಂದು ತೀರ್ಮಾನಿಸಿ ಊರಿನ ಭಕ್ತರೆಲ್ಲ ಸೇರಿ ಸ್ವರ್ಣ ಪ್ರಶ್ನೆಯನ್ನು ಇಟ್ಟಾಗ ಇಲ್ಲಿ ಕಂಡುಬಂದಂಥ ವಿಷಯವೇ ಆಶ್ಚರ್ಯವಾಗಿತ್ತು. 2000 ವರ್ಷಗಳ ಹಿಂದೆ ಈ ಜಾಗದಲ್ಲಿ ಕಾಡು ಜನಾಂಗದ ಜನರು ದೇವಿ ಸ್ವರೂಪವನ್ನು ಆರಾಧನೆಯನ್ನು ಮಾಡಿಕೊಂಡು ಬಂದಿರುತ್ತಾರೆ. ಈ ಕ್ಷೇತ್ರದಲ್ಲಿ ದೇವಿ ಸ್ವರೂಪವೇ ಪ್ರಧಾನ ಶಕ್ತಿ ಎಂದು ಪ್ರಶ್ನಾಚಿಂತನೆಯಲ್ಲಿ ಕಂಡುಬಂತು. ಆ ಪ್ರಕಾರ ಊರ ಮತ್ತು ಭಕ್ತರ ಸೇವೆಯಿಂದ ಶ್ರೀಮಾತೆಗೆ ಭವ್ಯವಾದ ದೇಗುಲವನ್ನು ನಿರ್ಮಾಣ ಮಾಡಲಾಯಿತು. ಈ ಕ್ಷೇತ್ರದಲ್ಲಿ ಆದಿಮಾಯೆಯು ಪ್ರಧಾನ ಶಕ್ತಿಯಾಗಿ ಹಾಗೂ ಗಣಪತಿ, ಧರ್ಮಶಾಸ್ತ್ರ, ಸುಬ್ರಹ್ಮಣ್ಯ ದೇವರು ಗುಡಿಗಳು ಮತ್ತು ಜೊತೆಗೆ ಕ್ಷೇತ್ರಪಾಲನ ಸಾನ್ನಿಧ್ಯ ಕೂಡ ಈ ಶ್ರೀ ಕ್ಷೇತ್ರದಲ್ಲಿದೆ. ಇಲ್ಲಿ ಶ್ರೀ ಕ್ಷೇತ್ರದಲ್ಲಿ ಧಾರ್ಮಿಕ ವಿಧಿವಿಧಾನಗಳು, ಪೂಜಾ ಕೈಕರ್ಯಗಳು ವಿದ್ಯುಕ್ತವಾಗಿ ನಡೆದುಕೊಂಡು ಬಂದಿರ್ತಾ ಇದೆ. ಶ್ರೀ ಕ್ಷೇತ್ರದ ಪ್ರಧಾನ ತಂತ್ರಿಗಳಾಗಿ ವೇದಮೂರ್ತಿ ಸೀತಾರಾಮಾಚಾರ್ಯರ ನೇತೃತ್ವ ಕೂಡ ಶ್ರೀ ಕ್ಷೇತ್ರಕ್ಕಿದೆ. ಶ್ರೀ ಕ್ಷೇತ್ರದಲ್ಲಿ ಈಗಾಗಲೇ ವಿಜೃಂಭಣೆಯಿಂದ 2006ರಲ್ಲಿ ಬ್ರಹ್ಮಕಲಶೋತ್ಸವ ನಡೆದಿತ್ತು. ತದನಂತರ ಈಗ 19 ವರ್ಷ ಆಗಿದೆ. ಈ 19 ವರ್ಷಗಳಲ್ಲಿ ಕೂಡ ವಿಜೃಂಭಣೆಯಿಂದ ನಾವು ಶರನ್ನವರಾತ್ರಿ ಉತ್ಸವವನ್ನು 9 ದಿನಗಳ ಕಾಲ ನಡೆಸಿಕೊಂಡು ಬಂದಿರ್ತೇವೆ. ಇದರಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಬಹಳಷ್ಟು ಊರ ಹಾಗೂ ಪರವೂರ ಭಕ್ತರ ಸಹಕಾರದಿಂದ ನಡೆದುಕೊಂಡು ಬಂದಿರ್ತಾ ಇದೆ. ಪ್ರತಿನಿತ್ಯ ಇಲ್ಲಿ ಪೂಜೆ ಪುರಸ್ಕಾರ ನಡೀತಾ ಇದೆ. ಪ್ರತಿ ತಿಂಗಳ ಹುಣ್ಣಿಮೆಯಂದು ಇಲ್ಲಿ ಸತ್ಯನಾರಾಯಣ ಪೂಜೆ ಹಾಗೂ ಸಂಕಷ್ಟಿಯಂದು ಗಣಹೋಮ ಹಾಗೂ ಪ್ರತಿ ತಿಂಗಳ ಮೊದಲ ಶುಕ್ರವಾರ ದುರ್ಗಾ ನಮಸ್ಕಾರ ಪೂಜೆಗಳು ಕೂಡ ಶ್ರೀ ಕ್ಷೇತ್ರದಲ್ಲಿ ನಡೀತಾ ಇದೆ. ಶ್ರೀ ಕ್ಷೇತ್ರ ಈಗಾಗಲೇ ಅಡ್ಯಾರ್ಪದವು ಎಂಬ ಹೆಸರಲ್ಲಿದ್ದು, ಅಡ್ಯಾರು ಗ್ರಾಮ ಹಾಗೂ ನೀರುಮಾರ್ಗ ಗ್ರಾಮ ಇದರ ಮಧ್ಯಭಾಗದಲ್ಲಿ ಅಡ್ಯಾರ್ಪದವು ಎಂಬ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ.